ದಾವಣಗೆರೆಯಲ್ಲಿ ನಡೆದ ಪಂಚಶೃಂಗ ಸಮ್ಮೇಳನ ಅದ್ದೂರಿಯಾಗಿ ನಡೆದಿದೆ. ಇನ್ನು ಸಮಾವೇಶದಲ್ಲಿ ಮಾತನಾಡಿದಂತ ಶ್ರೀಗಳು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಮಾಡೋದು ಸರ್ಕಾರಕ್ಕೆ ಅನುಮತಿ ಇಲ್ಲ ಎಂದು ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಜಾತಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ನಡೆದಿದೆ. ಸಮುದಾಯಕ್ಕಾಗಿ ವೀರಶೈವ ಮುಖಂಡರು ರಾಜಕೀಯವಾಗಿ ಒಂದಾಗಬೇಕು ಅಂತ ಪಂಚ ಮಠಾಧೀಶರು ಹೇಳಿದ್ದಾರೆ. ಇನ್ನು ರಂಭಾಪುರಿ ಶ್ರೀ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜೇಂದ್ರನ ಹೊಗಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅವರಿಗೆ ಕಿರುಕುಳ ಕೊಟ್ಟು ಅಧಿಕಾರದಿಂದ ಇಳಿಸಿದ್ರು. ಆದರೂ ಅವರಿಗೆ ಸಮುದಾಯದ ಮೇಲೆ ವಿಶೇಷ ಕಾಳಜಿ ಇದೆ ಅಂತ ಶ್ರೀಗಳು ಹೇಳಿದ್ರು. ವೀರಶೈವ ಮತ್ತು ಲಿಂಗಾಯತ ಅಂತ ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಎಲ್ಲರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ಲಕ್ಷ್ಯದಲ್ಲಿ ಇರಬೇಕು. ಯಾವ ಮುಖ್ಯಮಂತ್ರಿಗಳು ಅವರಿಗೆ ಆಡಳಿತವನ್ನು ಮಾಡಲಿಕ್ಕೆ ವರಿಷ್ಠರು ಕೊಡಲಿಲ್ಲ. ಅದರಿಂದ ಇಡೀ ಸಮಾಜಕ್ಕೆ ಆಘಾತ ಆಗಿರುವಂಥದ್ದು ತಮಗೆಲ್ಲ